ಬಾಗಲಕೋಟೆಯ ನವನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲ ಡಾ ಅರುಣಕುಮಾರ ಗಾಳಿಯವರು ಇಎಂಐಎಸ್ನಲ್ಲಿ ತಪ್ಪು ಮಾಹಿತಿ ನೀಡಿ ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದ ಸತ್ಯಶೋಧಕ ಸಂಘ ಅವರನ್ನು ಹುದ್ದೆಯಿಂದ ಕೆಳಗಿಳಿಸಿ ಹೆಡ್ ಆಫೀಸ್ಗೆ ವರ್ಗಾವಣೆ ಮಾಡಿ ತನಿಖೆ ಪೂರ್ಣಗೊಳ್ಳುವವರೆಗೆ ಅಮಾನತುಗೊಳಿಸಬೇಕೆಂದು ಸರ್ಕಾರ ಹಾಗೂ ಉನ್ನತ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದೆ. ಈ ನಮ್ಮ ಬಾಗಲಕೋಟದೊಳಗಿರುವಂತಹ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜ್ ಏನಿದೆಯಲ್ಲ ನವನಗರದೊಳಗೆ, ಆ ನವನಗರದೊಳಗೆ ಒಬ್ಬ ಪ್ರಿನ್ಸಿಪಾಲ್ ಕಾರ್ಯನಿರ್ವಹಿಸಕತ್ತಾನ. ಸತತ 17 ವರ್ಷಗಳ ಕಾಲದಿಂದ ಅದೇ ನವನಗರ ಪ್ರಥಮ ದರ್ಜೆ ಕಾಲೇಜಿನೊಳಗೆ ತಾನು ಕೆಲಸ ಮಾಡ್ತಿದ್ದ. ಬಟ್ ಈಗೇನು ಒಂದು ಲಿಸ್ಟ್ ಬರುತ್ತೆ, ಏನಪ್ಪ ಅಂದ್ರೆ EMIS ಅನ್ನೋ ಒಂದು ವರದಿನ ಏನೈತಲ್ಲ, ಆ ಕಾಲೇಜಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳು ಆ ವರದಿಗಳೊಳಗೆ ತಮ್ಮ ಎಲ್ಲ ಬಯೋಡೇಟಾಯಿಂದ ಹಿಡ್ಕೊಂಡು ನಾವು ಎಲ್ಲಿ ಇಷ್ಟು ವರ್ಷದಿಂದ ಮಾಡಕತ್ತೀವಿ ವರ್ಕ್ ಅನ್ನೋದನ್ನು ಮಾಹಿತಿಯನ್ನು ಕೊಡೋದೇ ಇರುತ್ತೆ. ಆದರೆ ಈ ಪ್ರಿನ್ಸಿಪಾಲ್ ಏನು ಮಾಡಿದಾರಪ್ಪ ಅಂತಂದ್ರೆ, ಅರುಣ್ ಕುಮಾರ್ ಗಾಳಿಯವರು EMIS ಅನ್ನೋ ಆ ವರದಿ ಒಳಗೆ ತಂದು ವರ್ಕಿಂಗ್ ಪ್ಲೇಸ್ ಎಲ್ಲಿ ತೋರಿಸ್ತಾರಪ್ಪ ಅಂತಂದ್ರೆ, ಇವರು ಈಗ IMS ಒಳಗೆ ಡಿಟೇಲ್ ಹೊಡೆದಾಗ ನಾವು ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವ್ರ ಹೆಸರಿದಾವೆ, ಇಲ್ಲಿ ಒಟ್ಟರದೇ ಹೆಸರು ಬರುತ್ತೆ. ಬಟ್ ಆ ಅರುಣ್ ಕುಮಾರ್ ಗಾಳಿಯವ್ರ ಹೆಸರು ಎಲ್ಲಿ ಕೂಡ ಇದ್ರೊಳಗೆ ಬರೋಂಗಿಲ್ಲ, ಇದ್ರೊಳಗೆ ಎಲ್ಲಿ ಇಲ್ಲ. ಇದ್ರೊಳಗೆ ಬಂದವ್ರದ್ದು ಮಾತ್ರ ಕಡ್ಡಾಯ ವರ್ಗಾವಣೆ ಒಳಗೆ ಏನಾಗುತ್ತಪ್ಪ ಅಂದ್ರೆ ವರ್ಗಾವಣೆ ಆಗುತ್ತೆ. ಬಟ್ ಈ ಪ್ರಿನ್ಸಿಪಾಲ್ ಏನು ಮಾಡ್ಯಾರಪ್ಪ ಅಂತಂದ್ರೆ, ಈ EMSI ಒಳಗೆ ತಮ್ಮ ವರದಿನ ಸಲ್ಲಿಸಿಲ್ಲ. ಏನು ಸಲ್ಲಿಸ್ತಾರಪ್ಪ ಅಂತಂದ್ರೆ, ಅವರು ನಾನು ಎಲ್ಲಿ ವರ್ಕ್ ಮಾಡಕತ್ತೀನಪ್ಪ ಅಂತಂದ್ರೆ ನಾನು ಬೆಂಗಳೂರು ಹೆಡ್ ಆಫೀಸ್ ಒಳಗೆ ವರ್ಕ್ ಮಾಡಕತ್ತೀನಿ ಅನ್ನೋದನ್ನು ಮಾಹಿತಿನ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ. ಅವರು ಇಲ್ಲಿ ಹೇಳ್ತಾರೆ, ಅವ್ರು ಯಾವಾಗಿಂದ ಜಾಯ್ನ್ ಆಗ್ಯಾರ ಅಂತ ಅವ್ರು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ನೋಡಿ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಅಂತ ಐತೆ 5/9/2009 ಇವರು ಹೆಡ್ ಆಫೀಸ್ ಕಮಿಷನರ್ ಆಫೀಸ್ ಒಳಗೆ ನಾನು ಜಾಯ್ನ್ ಆಗಿನ ಅಂತ ಹೇಳ್ತಾರೆ. ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ಮಟನು ಆಗ ಲಾಸ್ಟ್ ಡೇಟ್ ಅಪ್ಡೇಟ್ 28/4/2026 ಮಟನು ನಾನು ಎಲ್ಲಿ ಬೆಂಗಳೂರು ಹೆಡ್ ಆಫೀಸ್ ಒಳಗೆ ಕಾರ್ಯನಿರ್ವಹಿಸಕತ್ತೀನಿ ಅಂತಂದು ತಪ್ಪು ಮಾಹಿತಿನ ಅವ್ರು ಕೊಡ್ತಾರೆ. ಬಟ್ ಅವ್ರು ಕೆಲಸ ಮಾಡಕತ್ತಿರೋದು ಎಲ್ಲಪ್ಪ ಅಂತಂದ್ರೆ ಇಲ್ಲೇ ನವನಗರದ ಬಾಗಲಕೋಟದೊಳಗಿರುವಂತಹ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜೊಳಗೂ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸಕತ್ತಾರ. ಬಟ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ, ಸರ್ಕಾರಕ್ಕೆ ತಪ್ಪು ಮಾಹಿತಿಗಳನ್ನು ಸಲ್ಲಿಸ್ತಾರ. ನಾನು ಈ ಕಾಲೇಜೊಳಗೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಕತ್ತಿಲ್ಲ, ನಿಮ್ಮ ಹೆಡ್ ಆಫೀಸ್ ಒಳಗೆ ನಾನು 17 ವರ್ಷದಿಂದ ಕಾರ್ಯನಿರ್ವಹಿಸಕತ್ತೀನಿ ಅಂತಂದು EMS ಒಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ತಪ್ಪು ಮಾಹಿತಿನ ಕೊಡ್ತಾರೆ. ಬಟ್ EMS ಒಳಗೆ ತಪ್ಪು ಮಾಹಿತಿ ಕೊಟ್ಟರೆ ಗೈಡ್ಲೈನ್ಸ್ ಇದೆ. ಏನು ಗೈಡ್ಲೈನ್ಸ್ ಐತಪ್ಪ ಅಂತಪ್ಪ ಅಂದ್ರೆ, ಅವ್ರು ಹೇಳ್ತಾರೆ ಸ್ಪಷ್ಟವಾಗಿ, ಇಲ್ಲಿ ನೋಡ್ರಿ ಅವ್ರು ನಾನು ಬೆಂಗಳೂರೊಳಗೆ ಕಾರ್ಯನಿರ್ವಹಿಸಕತ್ತೀನಿ ಅಂತಂದು ಈ ಇಲ್ಲ ಇದ್ರೊಳಗೆ ತೋರಿಸ್ತಾರೆ. ಅವ್ರು ಆಗ ಇಲ್ಲಿ ಅವ್ರ ಹೆಸರು ಬರುತ್ತೆ, ಡಾ ಅರುಣ್ ಕುಮಾರ್ ಗಾಳಿ ಅಂತಂದು. ಇದು ಅದೇ ರೀತಿಯಾಗಿ ಸರ್ಕಾರದ ಸ್ಪಷ್ಟ ಅಧಿಕೃತ ಒಂದು ಸುತ್ತೋಲೆ ಬಂದಿದೆ. ಏನು ಸುತ್ತೋಲೆ ಬಂದಿದೆಪ್ಪ ಅಂತಂದ್ರೆ ಹೇಳ್ತಾರೆ ಅವ್ರು ಸ್ಪಷ್ಟವಾಗಿ, ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಬೋಧಕರು ಮತ್ತು ಸಹಾಯಕ ಪ್ರಾಧ್ಯಾಪಕರು, ಗ್ರಂಥಪಾಲಕರು ಹಾಗೂ ದೈಹಿಕ ಶಿಕ್ಷಣ ಬೋಧಕರು ಮತ್ತು ಇವರುಗಳನ್ನು ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಗಮನಕ್ಕೆ ತಂದು ಇವರುಗಳಲ್ಲಿ ಯಾವುದೇ ನ್ಯೂನ್ಯತೆಗಳಿದ್ದಲ್ಲಿ ಅಥವಾ ವೈಯಕ್ತಿಕ ಗಮನಹರಿಸಿ ಮಾಹಿತಿಯನ್ನು ನಿಖರವಾಗಿ ದಿನಾಂಕ 30/4/2020 ಒಳಗಾಗಿ EMIS ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡಲು ತಿಳಿಸ್ತಾರ. ಅದವ್ರು ಹೇಳ್ತಾರೆ ಅಲ್ಲಿ ಮುಂದುವರೆದು ಏನಪ್ಪ ಅಂತಂದ್ರೆ, ಈ ಬಗ್ಗೆ ಉದಾಸೀನ ತೋರಿ ತಪ್ಪು ಮಾಹಿತಿಯನ್ನು ನೀಡಿದ್ದೇ ಆದಲ್ಲಿ EMISನಲ್ಲಿ ಅಪ್ಲೋಡ್ ಮಾಡಿರುವುದು ಕಂಡು ಬಂದಲ್ಲಿ ಸಂಬಂಧಿಸಿದ ಬೋಧಕ ಬೋಧಕೇತರ ಮತ್ತು ಪ್ರಿನ್ಸಿಪಾಲರ ನೇರ ಹೊಣೆಗಾರನ್ನಾಗಿ ಪರಿಗಣಿಸಿ CCA ನಿಯಮಾವಳಿ ಪ್ರಕಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತಂದು ಏನು ಮಾಡ್ತಾರಪ್ಪ ಅಂತಂದ್ರೆ, ಶಿಕ್ಷಣ ಇಲಾಖೆದವರು ಕಾಲೇಜ್ ಶಿಕ್ಷಣ ಆಯುಕ್ತರ ಕಚೇರಿಯಿಂದ ಸುತ್ತೋಲೆಯನ್ನು ಹೊರಡಿಸ್ಯಾರ 27/4/2020 ಇದು ಕೂಡ ಕಮಿಷನರ್ ಗಮನಕ್ಕೆ ಬಂದಿಲ್ಲ. ಯಾಕಪ್ಪ ಅಂತಂದ್ರೆ ಈ ಆದೇಶದೊಳಗೆ EMIS ಒಳಗೆ ಅವ್ರ ಹೆಸರು ಯಾಕೆ ಬಂದಿಲ್ಲಪ್ಪ ಅಂತಂದ್ರೆ, ಅದೇ ಉನ್ನತ ಶಿಕ್ಷಣ ಇಲಾಖೆಯೊಳಗೆ ಅದೇ ಕಚೇರಿಯೊಳಗೆ ಸಿಬ್ಬಂದಿದು ಕೂಡ ಇದ್ರೊಳಗೆ ಕೈವಾಡ ಇರ್ಬೋದು. ಮೇಲ್ನೋಟಕ್ಕೆ ನಮಗೆ ಕಾಣಕತ್ತೈತಿ. ಯಾಕಂದ್ರೆ ಯಾವುದೇ ಒಬ್ಬ ಪ್ರಿನ್ಸಿಪಾಲರ್ದಾಗಲಿ ಅಥವಾ ಉಪನ್ಯಾಸಕರದಾಗಲಿ ಅಲ್ಲಿ ಏನಾದರೂ ಅಪ್ಲೋಡ್ ಮಾಡ್ಬೇಕಂತಂದಾಗ ಅಲ್ಲಿನೂ ಕೂಡ ಇಲಾಖೆಗೆ ಮಾಹಿತಿ ಇರುತ್ತೆ. ಅದನ್ನು ಕೂಡ ಈ ಪ್ರಿನ್ಸಿಪಾಲರ್ ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗಾಗಿ 17 ವರ್ಷಗಳಿಂದ ಅವ್ರು ಇಲ್ಲೇ ದುಡಿಯಾಕತ್ತೀನಿ ಅಂತ ಹೇಳ್ತಾರೆ. ಬಟ್ ತಮ್ಮದು ವರ್ಕಿಂಗ್ ಪ್ಲೇಸ್ ಎಲ್ಲಿ ತೋರಿಸ್ತಾರೆ, ಅವರು ಬೆಂಗಳೂರು ಕಮಿಷನರ್ ಹೆಡ್ ಆಫೀಸ್ ಒಳಗೆ ತೋರಿಸ್ತಾರ. ಹೀಗಾಗಿ ಇವ್ರ ಮೇಲೆ ಇಲ್ಲಿ ತನಕ ಸಿಕ್ಕಾಪಟ್ಟು ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಬಹಳಷ್ಟು ಆರೋಪಗಳದಾವೆ. ಅವರು CDC ಮೆಂಬರ್ಗಳಿಗೆ ಇಲ್ಲಿ ತನಕ ಆದರೂ ಕರೆದು ಬಿಟ್ಟು ಒಂದು ಯಾವುದೇ ಸಭೆಗಳನ್ನು ಮಾಡಿಲ್ಲ. ಮತ್ತು ಅಲ್ಲಿ ಅನವಶ್ಯಕವಾಗಿ ಈ ರಾಜ್ಯ ಸರ್ಕಾರದ ವಿರುದ್ಧ ಆಗಿರ್ಬೋದು, ಸಂವಿಧಾನ ವಿರುದ್ಧ ಆಗಿರ್ಬೋದು, ಪ್ರಿಯರಾದ ತಕ್ಷಣ 30 ನಿಮಿಷ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ. ಬೇರೆ ಅಸಂವೈಧಾನಿಕ ಇರುವಂತಹ ಪದಗಳನ್ನು ಬಳಕೆ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಬೈಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂತಪ್ಪ ಅಂದ್ರೆ ಅಲ್ಲಿ ಯಾವುದೇ ಒಬ್ಬ ಹಿರಿಯ ಉಪನ್ಯಾಸಕರಿಗೆ ಒಂದು ರೆಸ್ಪೆಕ್ಟ್ ಕೊಡೋದು ಇರೋದಿಲ್ಲ. ಅದೇ ರೀತಿಯಾಗಿ
ಅವ್ರು ಯಾರಾದರೂ ಅವ್ರ ಚೇಂಬರ್ ಒಳಗೆ ಬರಬೇಕಪ್ಪ ಅಂತಂದ್ರೆ ತಮ್ಮ ಚಪ್ಪಲನ್ನು ಹೊರಗೆ ಬಿಟ್ಟು ಒಳಗೆ ಬರಬೇಕು. ಅದ್ರ ಜೊತೆಗೆ ಯಾವುದೇ ಕಾಲೇಜ್ ಒಳಗೆ SC ST ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಪುಸ್ತಕದ ವ್ಯವಸ್ಥೆಗಳನ್ನು ಮಾಡ್ಬೇಕಂತಂದ್ರೆ ಸುತ್ತೋಲೆಗಳು ಇದ್ದಾಗಲೂ ಕೂಡ ಅಲ್ಲಿ ಪುಸ್ತಕದ ಸಮಸ್ಯೆಗಳು ಸಾಕಷ್ಟು ಕೊರತೆ ಇದೆ. ಆದರೆ ಈ ಪ್ರಿನ್ಸಿಪಾಲರ್ ಏನು ಮಾಡ್ತಾರಪ್ಪ ಅಂತಂದ್ರೆ 10 ರಿಂದ 12 ಲಕ್ಷಗಳನ್ನು ಖರ್ಚು ಮಾಡಿಬಿಟ್ಟು ತಮ್ಮ ಕಚೇರಿನ ಏನಪ್ಪ ಅಂದ್ರೆ 12 ಲಕ್ಷ ಖರ್ಚು ಮಾಡಿ POP ಮತ್ತು AC ಕುಂದಿರ್ಸ್ಕೊತಾರೆ. ಅದೇ ರೀತಿಯಾಗಿ ಅದೇ ಖರ್ಚನ್ನು ಗ್ರಂಥಾಲಯಕ್ಕೆ ಇವರು ಉಪಯೋಗಿಸಕ್ಕೆ ಹೋಗಿಲ್ಲ. ಈ ಹಲವಾರು ರೀತಿಯ ಇಲ್ಲಿ ಅವರು ಸುತ್ತೋಲೆ ಪ್ರಕಾರ ಒಬ್ಬ ಉಪನ್ಯಾಸ ಪ್ರಿನ್ಸಿಪಾಲರ್ ಆಗಲಿ ಅಥವಾ ಬೋಧಕರಾಗಲಿ ಒಂದು 6 ಪೀರಿಯಡ್ಗಳನ್ನಾರು ತೊಗೋಬೇಕಂತಂದು ಕಡ್ಡಾಯವಾಗಿ ಅಧಿಸೂಚನೆ ಇದ್ದಾಗಲೂ ಕೂಡ ಇಲ್ಲಿ ತನಕ ಆದರೂ ಕೂಡ ಅವ ಒಂದೇ ಒಂದು ಕ್ಲಾಸ್ ತೊಗೊಂಡಿದ್ದು ಉದಾಹರಣೆಗಳಿಲ್ಲ. ಇದು ಕೂಡ ನಾನು ಶಿಕ್ಷಣ ಇಲಾಖೆಗೆ ಈ ಮಾಧ್ಯಮದ ಮುಖಾಂತರ ನಾನು ತಿಳಿಸಾಕತ್ತೀನಿ. ಅದೇ ರೀತಿಯಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ CDC ಒಳಗೆ ಜಮಾ ಆದಂತಹ ಎಷ್ಟೋ ದುಡ್ಡುಗಳನ್ನು ಕೂಡ ಅನವಶ್ಯಕವಾಗಿ ಖರ್ಚು ಮಾಡ್ಕೊಂತ ಹೋಗ್ತಾರೆ. ಮತ್ತಲ್ಲಿ ವರ್ಗಾವಣೆಗೊಂಡಂತಹ ಏನಂದ್ರೆ ಸರ್ಕಾರಿ ನೌಕರು ಒಂದು ವೇಳೆ ಅಲ್ಲಿ ಏನಾದ್ರು ನಿವೃತ್ತಿ ಹೊಂದಿದ್ರಂದ್ರೆ ಅಲ್ಲಿ ಯಾರನ್ನಾರು ಮತ್ತೆ ಹೊರಳಿ ತೊಗೋಬೇಕಪ್ಪ ಅಂತಂದ್ರೆ CDC ಅವ್ರ ಗಮನಕ್ಕೆ ತೊಗೊಂಬಂದು ಅವ್ರು ತೊಗೋಬೇಕು. ಮತ್ತು ಅದ್ರ ಜೊತೆಗೆ ಅಲ್ಲೇ ರಿಟೈರ್ಮೆಂಟ್ ಆದಂತಹ ಯಾವುದೇ ಸರ್ಕಾರಿ ನೌಕರನ್ನ ಹೊಳ್ಳಿ ತೊಗೋಬಾರ್ದಂಥ ಕಾನೂನುಗಳು ಇದ್ದಾಗಲೂ ನಿಯಮಾವಳಿಗಳು ಇದ್ದಾಗಲೂ ಕೂಡ ಅದನ್ನು ಗಾಳಿಗೆ ತೂರಿಬಿಟ್ಟು ಅಲ್ಲಿ ಒಂದಿಬ್ಬರುಗಳನ್ನು ಹೊಳ್ಳಿ ಅವರು ಕೆಲಸಕ್ಕೆ ತಗೊಂಡಾರ. ಅದೇ ರೀತಿಯಾಗಿ ಅವರು CDC ಸದಸ್ಯರಿಗೆ ಯಾವುದೇ ರೀತಿಯಾಗಿ ಒಂದು ರಾಷ್ಟ್ರೀಯ ಹಬ್ಬಗಳಕ್ಕಾಗಲಿ ಮತ್ತೊಂದಕ್ಕಾಗಲಿ ಕರೆದಿದ್ದು ಇಲ್ಲಿ ತನಕ ಆದರೂ ಉದಾಹರಣೆಗಳೇ ಇಲ್ಲ. ಅದೇ ರೀತಿಯಾಗಿ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಹಲವಾರು ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಕೊಟ್ಕೊಂತ ಬಂದಾರ. ಅದ್ರ ಜೊತೆಗೆ ಭಾಳ 2023 ಲೋಕಸಭಾ ಚುನಾವಣೆ ಒಳಗೆ ನಡೆದಂಥ ಘಟನೆ ಏನಪ್ಪ ಅಂತಂದ್ರೆ ಇಲ್ಲೇ AC ಆಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಒಂದು ಸಲ ಚುನಾವಣೆ ಸಲುವಾಗಿನ ಅದೇ ಪ್ರಥಮ ದರ್ಜೆ ಕಾಲೇಜ್ ಒಳಗೆ ಒಂದು ಮೀಟಿಂಗ್ ಕರೆದಾಗ ಆ ಅಸಿಸ್ಟೆಂಟ್ ಕಮಿಷನರ್ಗೆ ಮೋಸ್ಟ್ಲಿ ಶ್ವೇತಾ ಮೇಡಮ್ ಅವ್ರು ಇರ್ಬೋದು ಅವರು ಆ ಮೇಡಮರ್ಗೆ ತಮ್ಮ ಕೊಠಡಿಯನ್ನು ಉಪಯೋಗಿಸಕ್ಕೆ ಕೊಟ್ಟಿಲ್ಲ ಇವರು. ಮತ್ತು ಅದೇ ರೀತಿಯಾಗಿ ಆ ರೆಸ್ಟ್ ರೂಮ್ಸ್ ಅದಕ್ಕೆ ಉಪಯೋಗಿಸಕ್ಕೆ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಅದೇ ಅಸಿಸ್ಟೆಂಟ್ ಕಮಿಷನರು ಆ ಕೊಠಡಿಯ ಬೀಗವನ್ನು ಹಾಕೊಂಡ್ಬಿಟ್ಟು ಹೋಗಿದ್ರು. ಇಂತಹ ಒಂದು ದುರ್ವರ್ತನೆಯನ್ನು ತೋರುವಂತಹ ಈ ವ್ಯಕ್ತಿ ಒಬ್ಬ ಪ್ರಿನ್ಸಿಪಾಲಿಗೆ ಅಥವಾ ಒಬ್ಬ ಉಪನ್ಯಾಸರಿಗೆ ಇರಬಹುದಂಥ ಯಾವುದೇ ಮೌಲ್ಯಗಳು ಈ ವ್ಯಕ್ತಿಯಲ್ಲಿಲ್ಲ. ಹೀಗಾಗಿ ನಾ ಈ ಮಾಧ್ಯಮದ ಮುಖಾಂತರ ನಾನು ಏನು ಕೇಳ್ಕೊಳಕತ್ತೀನಪ್ಪ ಅಂತಂದ್ರೆ ದಯಮಾಡಿ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರಿಗೂ ಹೇಳಕತ್ತೀನಿ, ನಾನು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ನಾ ಗಮನಕ್ಕೆ ತೊಂಬರಕತ್ತೀನಿ. ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡೋ ಬಾಳಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂತಂದ್ರೆ ಈ ಒಬ್ಬ ವ್ಯಕ್ತಿ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾಗಿ ಸರಿಯಾಗಿ ಕ್ಲಾಸ್ ನಡೆಯಂಗಿಲ್ಲ. ಯಾವುದಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ 8 ದಿನಗಂಟ್ಲೆ ಮಾಡ್ತಾನೆ. ಅನವಶ್ಯಕವಾಗಿ ದುಡ್ಡುಗಳನ್ನು ಬಳಕೆ ಮಾಡ್ತಾನೆ. ಹುಡುಗರಿಗೆ ನೀವು ಡ್ಯಾನ್ಸ್ ಮಾಡಿರಿ, ಕಲ್ಚರಲ್ ಪ್ರೋಗ್ರಾಮ್ ಮಾಡಿರಿ, ಬಟ್ ಯಾವುದೇ ರೀತಿ ಕ್ಲಾಸ್ ಕುಂದಿರಿಲ್ಲ ಅಂತ ನಡೀತಿತ್ತು ಅನ್ನುವಂಥ ಮಾಹಿತಿಗಳನ್ನು ಕೊಟ್ಕೊತ ಬಂದುಬಿಟ್ಟು ಅಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಕುಂಠಿತ ಮಾಡ್ಕೊತ ಹೊಂಟಾನ. ಹೀಗಾಗಿ ಇದರಿಂದ ಬಹಳಷ್ಟು ತೊಂದರೆಗಳನ್ನು ಅಲ್ಲಿ ಉಪನ್ಯಾಸಕರು ಅನುಭವಿಸಕತ್ತಾರ, ಅದೇ ರೀತಿಗೆ ವಿದ್ಯಾರ್ಥಿಗಳು ಕೂಡ ಅನುಭವಿಸಕತ್ತಾರ. ಮೊಟ್ಟ ಮೊದಲ ನಾವೇನು ಮಾಡಬೇಕಪ್ಪ ಅಂತಂದರೆ ಇದನ್ನುಗಳನ್ನು ಕಾನೂನುಗಳನ್ನು ಉಲ್ಲಂಘನೆ ಮಾಡಿದಾನವ EMS ಇದ್ದಾನ ತನ್ನ ಮಾಹಿತಿಗಳನ್ನು ತಪ್ಪು ಕೊಡೋದ್ರ ಜೊತೆಗೆ. ಯಾಕಂದ್ರೆ ಅವ್ರದ್ದೇ ಸುತ್ತೋಲೆಗಳು ಹೇಳ್ತೈತಿ ಇಲ್ಲಿ CA ನಿಯಮಾವಳಿ ಪ್ರಕಾರ ಅವನ ಮೇಗ ಶಿಸ್ತ ಕ್ರಮ ಕೈಗೊಳ್ತೀವಿ ಅಂತಂದು ಅವರ ಸುತ್ತೋಲೆಗಳನ್ನ ಹೊಡಿಸ್ತಾರೆ ಯಾರಾದರೂ ತಪ್ಪು ಮಾಹಿತಿ ತುಂಬಿದರೆ. ಈಗ ಆಲ್ರೆಡಿ ಅವ್ರಿಗೆ ತಪ್ಪು ಮಾಡಿಬಿಟ್ಟಾರ. ನಾ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ, ಅವರೇ ಸಲ್ಲಿಸಿರುವಂಥ EMS ಒಳಗೆ ನಾನು ಇಲ್ಲಿ ಡ್ಯೂಟಿ ಮಾಡಕತ್ತಿಲ್ಲ, ನಾನು ಹೆಡ್ ಆಫೀಸ್ ಒಳಗೆ ಡ್ಯೂಟಿ ಮಾಡಕತ್ತೀನಿ. ಹೀಗಾಗಿ ಅವರನ್ನು ನೀವು ಅಲ್ಲೇ ಹೆಡ್ ಆಫೀಸ್ಗೆ ಕರೆಸ್ಕೊಳ್ಳಿ. ತಕ್ಷಣ ನಮಗೆ ಈ ಪ್ರಥಮ ದರ್ಜೆ ಕಾಲೇಜೊಳಗೆ ಒಬ್ಬ ಪ್ರಿನ್ಸಿಪಾಲ್ನ ನಿಯೋಗಗೊಳಿಸಿಬಿಟ್ಟು ಇದ್ದಂಥ ಅರುಣ್ ಕುಮಾರ್ ಗಾಳಿ ಅವರನ್ನು ಅಮಾನತಿನಲ್ಲಿಟ್ಟು ಅವ್ರಿಗೆ ಹೆಡ್ ಆಫೀಸ್ಗೆ ಕರ್ಸ್ಕೋಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಕೇಳ್ಕೊತೀನಿ.